ಸತ್ಯವೇದ ಶಾಲೆ ಕಾರ್ಯಕ್ರಮಕ್ಕೆ ಆಸರೆ ಟಿವಿಯ ಸಮಸ್ತ ಪ್ರೇಕ್ಷಕರಿಗೆ ಸ್ವಾಗತ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಶಾಲೋಮ್ ಸಮಾಧಾನ ಎಂಬುದಾಗಿ ಈ ದಿನವನ್ನು ನಾವು ಪ್ರಾರಂಭಿಸುವವರಾಗಿದ್ದೇವೆ. ದೇವರು ನಿಮ್ಮ ಜೀವನದಲ್ಲಿ ಆಶೀರ್ವಾದಗಳನ್ನು ಸುರಿಸಿ, ಆರೋಗ್ಯವನ್ನು ಮೊಳೆಸಿ, ಆತ್ಮೀಯತೆಯನ್ನು ಬೆಳೆಸಿ, ಆನಂದವನ್ನು ತುಂಬಿಸಿ, ಆಸಕ್ತಿಯನ್ನು ಹೆಚ್ಚಿಸಿ, ಅಭಿವೃದ್ಧಿಯೊಂದಿಗೆ ನಡೆಸಿ ಆತನ ಸಾಕ್ಷಿಯಾಗಿ ಇರಿಸಲಿ. ದೇವರು ಈ ಎಲ್ಲವುಗಳನ್ನು ನಿಮ್ಮ ಜೀವಿತದಲ್ಲಿ ದಯಪಾಲಿಸುವನು ಎಂಬುದಾಗಿ ಹರಸುತ್ತಾ, ಹಾಗೆಯೇ ನಿಮ್ಮ ಜೀವಿತದಲ್ಲಿ ಇವೆಲ್ಲವುಗಳನ್ನು ಕೊಡುವವನಾಗಿದ್ದಾನೆಂಬುದಾಗಿ ಕರ್ತನಲ್ಲಿ ಬಲವಾಗಿ ನಂಬುವವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕಳೆದ ಹಲವಾರು ಸಂಚಿಕೆಗಳಲ್ಲಿ ನಾವು ನಿಮ್ಮೊಂದಿಗೆ ಮಾತನಾಡುತ್ತಾ ನಿಮ್ಮ ಸೇವೆಯನ್ನು ಮಾಡುವಂತೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟ ಉಪಕಾರಕ್ಕಾಗಿ ನಾವು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ದೇವರು ನಿಮ್ಮ ಜೀವಿತದಲ್ಲಿ ಮಾಡುತ್ತಿರುವ ಕಾರ್ಯಗಳನ್ನು ನಾವು ಕೇಳಿಸಿಕೊಳ್ಳುವಾಗ ಅದು ನಿಜವಾಗಲೂ ನಮ್ಮ ಹೃದಯಗಳನ್ನು ಸಂತೋಷದಲ್ಲಿ ನಡೆಸಿ ನಾವು ತುಂಬಿ ತುಳುಕಿ ಪೊಳುಕುವಂತೆ ಮಾಡುವಂಥದ್ದಾಗಿದೆ. ಹಾಗಾಗಿ ನಿಮ್ಮ ವಿಷಯದಲ್ಲಿ ಇನ್ನೂ ಪ್ರೋತ್ಸಾಹಗೊಂಡವರಾಗಿ, ಹೌದು, ಕರ್ತನ ನಾಮದಲ್ಲಿ ನಾವು ಇನ್ನೂ ಹೆಚ್ಚಾದ ವಾಕ್ಯಗಳನ್ನು ಜನರಿಗೆ ಸಮರ್ಪಿಸಬೇಕು, ಹಂಚಬೇಕೆಂಬ ಆಲೋಚನೆಯಲ್ಲಿ ನಾವಿನ್ನೂ ಆಸಕ್ತರಾಗಿ ಉತ್ಸುಕತೆಯಿಂದ ನಿಮ್ಮ ಮುಂದೆ ಬಂದವರಾಗಿದ್ದೇವೆ. ಹಾಗಾಗಿ ಈ ವಾಕ್ಯಗಳು ನಿಮಗೆ ಆಶೀರ್ವಾದವನ್ನು ತರುವವುಗಳು ಆಗಿರೋದ್ರಿಂದ ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುವಂಥ ವಿಷಯದಲ್ಲಿ ನೀವು ಯಾವುದೇ ಸಮಯದಲ್ಲೂ ಸಹ ತಪ್ಪಿಸಿಕೊಳ್ಳದೆ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾ ಇತರರ ಮುಂದೆ ನಿಮ್ಮ ಜೀವಿತದಲ್ಲಿ ವಾಕ್ಯಗಳು ಮಾಡಿದ ಆ ಸಾಕ್ಷಿಯನ್ನು ಹಂಚಿಕೊಳ್ಳುತ್ತಾ ಇತರರೂ ಸಹ ಈ ಕಾರ್ಯಕ್ರಮವನ್ನು ನೋಡುವಂತೆ ಪ್ರೋತ್ಸಾಹಿಸಬೇಕೆಂಬುದಾಗಿ ಹೇಳಿ ಪ್ರೀತಿಯಿಂದ ನಿಮ್ಮನ್ನು ಪ್ರೋತ್ಸಾಹಿಸುವವನು ಆಗಿದ್ದೇನೆ. ಹಾಗಾಗಿ ಈ ದಿನ ಯಾರೆಲ್ಲ ನೀವು ವಾಕ್ಯವನ್ನು ಕೇಳಿಸಿಕೊಳ್ಳಿಕ್ಕಾಗಿ ಬಂದಿದ್ದೀರೋ, ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ನೀವು ಕಾದುಕೊಳ್ಳಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ. ದೇವರು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವಂಥದ್ದಾಗಿದೆ. ನಮ್ಮ ಜೀವನದಲ್ಲಿ ಆತನು ಮಾಡುವಂಥ ಕಾರ್ಯಗಳು, ಆತನು ಮಾಡುವಂಥ ಉಪಕಾರಗಳು, ಆತನು ಮಾಡುವಂಥ ಶ್ರೇಷ್ಠತೆ ಅದು ಬಹು ಶ್ರೇಷ್ಠವಾಗಿರುವಂಥದ್ದಾಗಿದೆ. ಹಾಗಾಗಿ ಆ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದೇನೆ. ಈ ಸತ್ಯವೇದ ಶಾಲೆ ಕಾರ್ಯಕ್ರಮದಲ್ಲಿ ನಾವು ಅನೇಕ ಶಿರೋನಾಮದ ಅಡಿಯಲ್ಲಿ ದೇವರ ವಾಕ್ಯಗಳನ್ನು ಧ್ಯಾನಿಸ್ತಾ ಬಂದಿದ್ದೇವೆ. ಹಾಗೆ ಈ ದಿನವೂ ಸಹ ನಾವು ಒಂದು ಶಿರೋನಾಮದ ಅಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಈ ದಿನ ನಾವು ಕಲೀಲಿಕ್ಕಿರುವಂಥ ವಿಷಯ ಕೊನೆಯವರೆಗೂ ನಂಬಿಕೆಯಲ್ಲಿ ನಿಲ್ಲು ಎಂಬುದಾಗಿ. ನಾನು ಬಹಳಷ್ಟು ಸಂಚಿಕೆಗಳಲ್ಲಿ ನಂಬಿಕೆ ಕುರಿತಾಗಿ ಮಾತನಾಡಿದ್ದೇನೆ. ಹೌದು, ಪವಿತ್ರಾತ್ಮನನ್ನು ಬಹಳವಾಗಿ ನಂಬಿಕೆ ಕುರಿತು ಮಾತನಾಡಬೇಕೆಂಬುದಾಗಿ ನನ್ನಲ್ಲಿ ಆಲೋಚನೆಗಳನ್ನು ಹುಟ್ಟಿಸಿದ್ದರಿಂದ ನಾನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುವವನು ಆಗಿದ್ದೇನೆ. ಯಾಕಂತ ಹೇಳಿದ್ರೆ, ನಾವು ಭಾಳಷ್ಟು ಸಾರಿ ಅಂದುಕೊಳ್ಬೋದು, ಯಾವಾಗಲೂ ಇವರು ಒಂದೇ ವಿಷಯವನ್ನು ಇಷ್ಟು ಸಾರಿ ಮಾತಾಡಿದ್ದಾರೆ ಎಂಬುದಾಗಿ. ನಿಮಗೊಂದು ಉದಾಹರಣೆಯನ್ನು ಕೊಡುತ್ತೇನೆ. ಒಂದು ಹಾಸ್ಪಿಟ್ಲಿಗೆ ನಾವು ಹೋಗೋದಾದರೆ ಜ್ವರಕ್ಕೆ ಅಂಥೇಳಿ ಅವನು ಜ್ವರದ ಮಾತ್ರೆಗಳನ್ನೇ ಕೊಡಲಿಕ್ಕೆ ಸಾಧ್ಯನೇ ಹೊರತು ಅದು ತಲೆನೋವು ಅಂಥೇಳಿ ತಲೆನೋವಿನ ಮಾತ್ರೆ ಕೊಡಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ನಾವು ಯಾವ ಕಾಯಿಲೆಯಿಂದ ಹಾಸ್ಪಿಟ್ಲಿಗೆ ಹೋಗಿರ್ತೀವೋ ಅದೇ ಕಾಯಿಲೆಗೆ ಅವರು ಔಷಧಿ ಕೊಡಲಿಕ್ಕೆ ಸಾಧ್ಯ. ದೇವರು ನಮ್ಮ ಆತ್ಮಿಕತೆಗೆ ಯಾವ ವಾಕ್ಯ ಕೊಡಲಿಕ್ಕೆ ಸಾಧ್ಯ ಅಂದರೆ ನಮಗೆ ಯಾವುದು ಅಗತ್ಯವಿರ್ತದೋ ಅದನ್ನೇ ಕೊಡಲಿಕ್ಕೆ ಸಾಧ್ಯ. ಹಾಗಾಗಿ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ಕಾದುಕೊಳ್ಳಬೇಕೆಂಬುದಾಗಿ ಹೇಳಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ. ಈ ದಿನ ಮಾತಾಡಲಿಕ್ಕಿರುವಂಥ ವಿಷಯ ಕೊನೆಯವರೆಗೂ ನಂಬಿಕೆಯಲ್ಲಿ ನಿಲ್ಲು ಎಂಬುದಾಗಿ. ನಂಬಿಕೆಯಿಂದ ಪ್ರಾರಂಭಿಸಿ, ನಂಬಿಕೆಯಲ್ಲಿ ನಡೆದು ನಂಬಿಕೆಯಿಂದ ಜೀವಿತ ಮುಕ್ತಾಯ ಮಾಡಬೇಕಾಗಿದೆ. ಇದು ನಮ್ಮ ಜೀವಿತದಲ್ಲಿ ಇರಬೇಕಾದ ಬಹು ಪ್ರಾಮುಖ್ಯವಾದ ಗೋಲ್ ಅಥವಾ ಗುರಿ ಆಗಿರತಕ್ಕದ್ದು. ನಂಬಿಕೆಯಿಂದ ಪ್ರಾರಂಭಿಸಿ, ನಂಬಿಕೆಯಲ್ಲಿ ನಡೆದು ನಂಬಿಕೆಯಿಂದ ಮುಕ್ತಾಯವನ್ನು ನಮ್ಮ ಜೀವಿತವನ್ನು ಗೊಳಿಸಬೇಕಾಗಿದೆ. ನಮ್ಮ ಜೀವಿತವು ನಂಬಿಕೆಯಿಂದ ಮುಕ್ತಾಯಗೊಳಿಸಬೇಕಾಗಿದೆ. ಹಾಗಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಪ್ರತಿನಿತ್ಯವೂ ನಮ್ಮ ಜೀವಿತದಲ್ಲಿ ನಂಬಿಕೆ ಕುರಿತಾಗಿ ನಾವು ಯಾವಾಗಲೂ ಆಲೋಚಿಸ್ತಾ ಇರಬೇಕು, ನನಗೆ ನಂಬಿಕೆ ಇದೆಯಾ ಎಂಬುದಾಗಿ. ಯಾಕಂತ ಹೇಳಿದ್ರೆ, ಯೆಶಾಯನು ಬರೆದ ಗ್ರಂಥ 26ನೇ ಅಧ್ಯಾಯದ 4ನೇ ವಚನಕ್ಕೆ ಹೋಗುವಾಗ, ಕರ್ತನಲ್ಲಿ ಸದಾ ಭರವಸೆ ಇಡ್ರಿ, ಯಾವಾಗಲೂ ದೇವರಲ್ಲಿ ನಂಬಿಕೆ ಇಡ್ರಿ, ಯಾವಾಗಲೂ ದೇವರ ಮೇಲೆ ನಂಬಿಕೆ ಇಡೋದನ್ನು ಕಲಿತುಕೊಳ್ಳ್ರಿ ಎಂಬುದಾಗಿ ಯೆಶಾಯ 26:4 ನಮಗೆ ಸ್ಪಷ್ಟವಾಗಿ ಬೋಧಿಸುವಂಥದ್ದಾಗಿದೆ.
ಸದಾ ಕಾಲ ಯಾವಾಗಲೂ ನಾವು ದೇವರಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ದೇವರು ಬಯಸುವವನಾಗಿದ್ದಾನೆ. ಒಂದು ದಿನವಲ್ಲ, ಅಥವಾ ಒಂದು ಗಂಟೆ ಅಲ್ಲ, ಅಥವಾ ಒಂದು ನಿಮಿಷವಲ್ಲ, ಅಥವಾ ಒಂದು ಕ್ಷಣವಲ್ಲ. ನಮ್ಮ ಜೀವ ಬಂದ ದಿನದಿಂದ ಹಿಡಿದು ಜೀವ ನಮ್ಮ ಮೂಗನ್ನು ಅಥವಾ ನಮ್ಮ ಜೀವಿತವನ್ನು ಬಿಟ್ಟು ಹೋಗುವವರೆಗೂ ನಾವು ದೇವರಲ್ಲಿ ನಂಬಿಕೆ ಇಡುವುದನ್ನು ಕಲಿತುಕೊಳ್ಳಬೇಕು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 5ನೇ ವಚನಕ್ಕೆ ಹೋಗುವಾಗ ಅಲ್ಲಿ ಒಂದು ಪ್ರಶ್ನೆ ಹೀಗೆ ಇರ್ತದೆ: ನೀನು ನಂಬಿಕೆಯಲ್ಲಿ ನಿಂತಿದ್ದೀಯೋ? ನೀನು ಪರೀಕ್ಷಿಸಿಕೋ. 2 ಕೊರಿಂಥ 13:5 ನಿನ್ನ ನಂಬಿಕೆ ನೀನು ಪರೀಕ್ಷಿಸಿಕೋ ಎಂಬುದಾಗಿ ಅಲ್ಲಿ ಹೇಳುವುದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರು ಹೇಳ್ತಾ ಇದ್ದಾರೆ ಪ್ರತಿದಿನವೂ ನಾವು ನಂಬಿಕೆಯಲ್ಲಿ ಇರಬೇಕೆಂಬುದಾಗಿ ಹೇಳಿ. ಆದರೆ ಪೌಲನ ಮುಖಾಂತರವಾಗಿ ಪವಿತ್ರಾತ್ಮ ದೇವರು ಹೀಗೆ ಹೇಳಿಸುವವರಾಗಿದ್ದಾರೆ. ಏನಪ್ಪ ಅಂದರೆ 2 ಕೊರಿಂಥ 13:5 ನೀವು ನಂಬಿಕೆಯಲ್ಲಿ ನಿಂತಿದ್ದೀರೋ ಆಲೋಚಿಸ್ರಿ. ನಂಬಿಕೆಯಲ್ಲಿ ನಿಂತಿದ್ದೀರೋ ಆಲೋಚಿಸ್ರಿ. ಹಾಗಾದರೆ ನಂಬಿಕೆ ಹೇಗೆ ಬರ್ತದೆ? ನಂಬಿಕೆಯು ದೇವರಿಂದ ಬರುವಂಥದ್ದಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 2ನೇ ವಚನದ ಪ್ರಕಾರ ಕ್ರಿಸ್ತನ ಮುಖಾಂತರವಾಗಿ ನಮ್ಮ ನಂಬಿಕೆ ಬರ್ತದೆ. ಹಾಗೆ ವಾಕ್ಯದಿಂದ ನಂಬಿಕೆ ಬರ್ತದೆ. ರೋಮ ಪತ್ರಿಕೆ 10ನೇ ಅಧ್ಯಾಯದ 17ನೇ ವಚನದ ಪ್ರಕಾರವಾಗಿ ನಮಗೆ ದೇವರ ವಾಕ್ಯಗಳನ್ನು ಕೇಳಿಸಿಕೊಳ್ಳುವುದ್ರ ಮುಖಾಂತರ ನಂಬಿಕೆ ಬರ್ತದೆ. 3ನೇದಾಗಿ ಅದ್ಭುತಗಳ ಮುಖಾಂತರ ನಮಗೆ ನಂಬಿಕೆ ಬರ್ತದೆ. ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯದ 53ನೇ ವಚನಕ್ಕೆ ಹೋಗುವಾಗ ನಂಬಿಕೆಯು ಅದ್ಭುತವು ಅವರ ನಂಬಿಕೆಯನ್ನು ದೃಢಪಡಿಸಿತು ಎಂಬುದಾಗಿ ನಾವು ನೋಡುತ್ತೇವೆ. ನಂಬಿಕೆ ಯಾಕೆ ಬೇಕು ನಮ್ಮ ಜೀವನದಲ್ಲಿ? ದೇವರೊಂದಿಗೆ ನೀನು ಒಂದಾಗಬೇಕಾದ್ರೆ ನಂಬಿಕೆ ಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 16ನೇ ವಚನದ ಪ್ರಕಾರವಾಗಿ ದೇವರಿಂದ ಪಡೆದುಕೊಳ್ಳಬೇಕಾದ್ರೆ, ಅಂದರೆ ದೇವರಿಂದ ಏನಾದರೂ ನೀನು ಪಡ್ಕೊಳ್ಳಬೇಕಾದ್ರೆ ನಂಬಿಕೆ ಬೇಕೆಂಬುದಾಗಿ ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯದ 48ನೇ ವಚನ ನಮಗೆ ಬೋಧಿಸುವಂಥದ್ದಾಗಿದೆ. ಯುದ್ಧದಲ್ಲಿ ಬಹು ಪ್ರಾಮುಖ್ಯವಾದಂಥ ಆಯುಧ ಯಾವುದು ಗೊತ್ತಾ? ಒಬ್ಬ ಮನುಷ್ಯನು ಯುದ್ಧ ಮಾಡುವುದಕ್ಕೆ ಹೋಗುವುದಾದರೆ, ಕಾಳಗಕ್ಕೆ ಹೋಗುವುದಾದರೆ, ಅವನ ಜೀವನದಲ್ಲಿ ಆಯುಧಗಳಿಲ್ಲದೆ ಹೋಗುವುದಾದರೆ ಅವನು ಖಂಡಿತವಾಗಲೂ ಅವನ ಜೀವಿತವನ್ನು ಕಳೆದುಕೊಳ್ಳುವವನಾಗಿದ್ದಾನೆ. ಅವನು ಶಿರಸ್ತ್ರಾಣವನ್ನು ಧರಿಸಿರ್ಬೋದು, ಎದೆ ಕವಚವನ್ನು ಧರಿಸಿರ್ಬೋದು, ಪಾದಗಳಿಗೆ ಪಾದರಕ್ಷೆಗಳನ್ನ ಹಾಕಿರ್ಬೋದು. ಎಲ್ಲವುಗಳನ್ನು ಧರಿಸಿ ಅವನ ಜೀವಿತದಲ್ಲಿ ಗುರಾಣಿ ಮತ್ತು ಆಯುಧಗಳನ್ನು ಅಥವಾ ಆಯುಧ ಇಲ್ಲದೆ ಹೋದರೆ ಅವನೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ನೋಡ್ರಿ, ಕತ್ತಿ ಎಂಬುದು ಇನ್ನೊಬ್ಬನ ಹೊಡಿಲಿಕ್ಕೆ ಉಪಯೋಗಿಸೋದಾದರೆ ಗುರಾಣಿ ಎಂಬುದು ಏನಾಗ್ತದಪ್ಪ ಅಂದರೆ ತನ್ನ ರಕ್ಷಿಸಿಕೊಳ್ಳಲಿಕ್ಕಾಗ್ತದೆ. ಹಾಗಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 16ನೇ ವಚನದಲ್ಲಿ ನಾವು ನೋಡುತ್ತೇವೆ, ಯುದ್ಧದಲ್ಲಿ ಬಹು ಪ್ರಾಮುಖ್ಯವಾದ ನಂಬಿಕೆ ಎಂಬ ಗುರಾಣಿ ನಡೆದುಕೊಳ್ಳ್ರಿ. ಅಂದರೆ ಎಲ್ಲೇ ತನಕ ನಂಬಿಕೆ ನಮ್ಮಲ್ಲಿ ಇರ್ತದೋ, ಎದುರಾಳಿಗಳು ಏನೇ ನಮ್ಮ ಮೇಲೆ ದಾಳಿ ಮಾಡೋದಾದ್ರೂ ಸಹ, ಏನೇ ಯುದ್ಧ ಮಾಡೋದಾದ್ರೂ ಸಹ ಅದು ನಮಗೆ ರಕ್ಷಣೆ ಕೊಡುವಂಥದ್ದಾಗಿರುತ್ತದೆ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ದೇವರ ವಾಕ್ಯದಿಂದ ಕಲಿಯತಕ್ಕ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ನಮಗೆ ರಕ್ಷಣೆ ಹೊಂದಬೇಕಾದರೂ ಅಥವಾ ದೇವರೊಟ್ಟಿಗೆ ಒಂದಾಗಬೇಕಾದರೂ ನಂಬಿಕೆ ಬೇಕು. ನಾವು ದೇವರಿಂದ ಏನಾದರೂ ಬೇಡಿದ್ದನ್ನು ಪಡ್ಕೊಳ್ಬೇಕಂದ್ರೂ ನಂಬಿಕೆ ಬೇಕು. ನಾವು ಬರುವಂಥ ಸಮಸ್ಯೆಗಳನ್ನು ತಪ್ಪಿಸಿಕೊಳ್ಳಬೇಕಾದ್ರೂ ಸಹ ನಂಬಿಕೆ ನಮಗೆ ಬೇಕು. ಹಾಗೆಯೇ ಸೈತಾನ್ ಎದುರಿಸಬೇಕಾದ್ರೂ ಸಹ ನಮಗೆ ನಂಬಿಕೆ ಬೇಕು. 1 ಪೇತ್ರ 5ನೇ ಅಧ್ಯಾಯದ 9ನೇ ವಚನಕ್ಕೆ ಹೋಗುವಾಗ ನಂಬಿಕೆಯಲ್ಲಿ ದೃಢವಾಗಿ ನಿಂತು ಅವನು ಎದುರಿಸ್ರಿ. ಸೈತಾನ ಎದುರಿಸುವಂಥ ಆಯುಧವೇ ನಂಬಿಕೆ. ನಿನ್ನ ಜೀವಿತ ಏನೇ ಆಗಿರ್ಬೋದು, ನಂಬಿಕೆಯಿಂದ ಅವನ ಎದುರಿಸೋದನ್ನು ಕಲಿತ್ಕೊ. ನಂಬಿಕೆ ಎಲ್ಲಿ ತನಕ ನಿನಗೆ ದೇವರ ಮೇಲೆ ಇರೋದಿಲ್ವೋ ಅವನ್ನ ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ದಿನ ನಾವು ಕಲೀಲಿಕ್ಕಿರುವಂಥ ವಿಷಯ ಏನಪ್ಪ ಅಂದರೆ, ಕೊನೆಯವರೆಗೂ ನಂಬಿಕೆಯಲ್ಲಿ ನಿಲ್ಲು ಎಂಬುದಾಗಿ. ನಾವು ಕಡೆಯ ತನಕ ನಂಬಿಕೆಯನ್ನು ಅನುಸರಿಸುವವರಾಗಿರಬೇಕು. ಕಡೆಯ ತನಕ ನಂಬಿಕೆಯನ್ನು ನಮ್ಮ ಜೀವಿತದಲ್ಲಿ ಇಟ್ಟುಕೊಂಡವರಾಗಿರಬೇಕು. ಹಾಗಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಯಾವಾಗಲೂ ಸಹ ನಂಬಿಕೆಯನ್ನು ನಮ್ಮ ಹೃದಯದಲ್ಲಿ ಇದೆಯೋ ಇಲ್ಲ ಎಂಬುದಾಗಿ ನಾವು ಚೆಕ್ ಮಾಡಿಕೊಳ್ಬೇಕು. ಅದಕ್ಕೆ 2 ಕೊರಿಂಥ 13ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳ್ತದೆ, ನಂಬಿಕೆಯಲ್ಲಿ ನಿಂತಿದ್ದೀರೋ ಇಲ್ಲವೋ ಪರೀಕ್ಷಿಸ್ಕೊಳ್ರಿ. ನಂಬಿಕೆಯಲ್ಲಿ ಇದ್ದೀರೋ ಇಲ್ಲ ಪರೀಕ್ಷಿಸ್ಕೊಳ್ರಿ. ಯಾಕಂದ್ರೆ ನಂಬಿಕೆಯಿಂದ ಪ್ರಾರಂಭಿಸಿ, ನಂಬಿಕೆಯಿಂದ ನಡೆದು ನಂಬಿಕೆಯಿಂದ ನಾವು ಮುಕ್ತಾಯಗೊಳಿಸಬೇಕಾಗಿದೆ. ನಾವು ನಂಬಿಕೆಯಿಂದ ಪ್ರಾರಂಭಿಸಿ, ನಂಬಿಕೆಯಲ್ಲಿ ನಡೆದು ನಂಬಿಕೆಯಿಂದ ನಾವು ಮುಕ್ತಾಯಗೊಳಿಸುವವರಾಗಿರೋದ್ರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ನಂಬಿಕೆಯಿಂದ ಮುಕ್ತಾಯಗೊಳಿಸುವವರಾಗಿರುವುದರಿಂದ ನಮ್ಮ ಜೀವಿತದಲ್ಲಿ ನಂಬಿಕೆಯನ್ನು ಬಹು ಪ್ರಾಮುಖ್ಯ ಎಂಬುದಾಗಿ ನಾವು ಅನಿಸತಕ್ಕದ್ದು. ನಂಬಿಕೆ ಎಂಬುದು ನಮ್ಮ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದ್ದು. ಆದ್ದರಿಂದ ನಾವು ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕೆಂಬುದಾಗಿ ನಮಗೆ ದೇವರ ವಾಕ್ಯವು ಬೋಧಿಸುವಂಥದ್ದಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಮಗೆ ನಂಬಿಕೆಯ ಅಗತ್ಯತೆ ಇದೆ. ಹಾಗಾಗಿ ನಂಬಿಕೆಯಲ್ಲಿ ನಿಲ್ಲು. ಪ್ರತಿ ದಿನ ಪ್ರತಿ ಸೆಕೆಂಡ್ ನೋಡಿ, ದೇವರ ವಾಕ್ಯ ಹೇಳ್ತದೆ, ಏಷಾಯ 26:4
ಕರ್ತನಲ್ಲಿ ಸದಾ ಭರವಸೆ ಇಡ್ರಿ, ಕರ್ತನಲ್ಲಿ ಸದಾ ನಂಬಿಕೆ ಇಡ್ರಿ, ಕರ್ತನಲ್ಲಿ ಸದಾ ನಿರೀಕ್ಷೆ ಇಡ್ರಿ ಅಂತ ಹೇಳುವಾಗ ಪ್ರತಿ ಸೆಕೆಂಡು, ಪ್ರತಿ ನಿಮಿಷ, ಪ್ರತಿ ಗಂಟೆ, ಪ್ರತಿ ದಿನ, ಪ್ರತಿ ವಾರ, ಪ್ರತಿ ತಿಂಗಳು, ಪ್ರತಿ ವರ್ಷ ನಾವು ಒಂದು ಕ್ಷಣವಾದರೂ ಹೇಗೆ ನಮ್ಮ ಗಡಿಯಾರದ ಸೆಕೆಂಡ್ ಮುಳ್ಳು ಅದು ಹೀಗೆ ಒಡ್ಕೊಳ್ತಾ ಇರ್ತೋ ಆ ಒಡ್ಕೊಳ್ಳೋಷ್ಟು ದಿನಗಳು ಸಹ ನಾವು ನಂಬಿಕೆ ಇಡೋದನ್ನು ಕಲ್ತ್ಕೊಳ್ಬೇಕು. ನಾವು ಮೂಗಲ್ಲಿ ಉಸಿರಾಡುವಷ್ಟು ದಿನಗಳು ಸಹ, ಅಂದರೆ ಉಸಿರಾಡುವ ಒಂದೊಂದು ಉಸಿರಲ್ಲೂ ಸಹ ನಮ್ಮ ನಂಬಿಕೆ ಇರಬೇಕು. ನಮ್ಮ ಹೃದಯದ ಒಂದೊಂದು ಮಿಡಿತದಲ್ಲೂ ಸಹ ನಂಬಿಕೆ ಇರಬೇಕು. ನಮ್ಮ ರಕ್ತದಲ್ಲಿ ನಮ್ಮ ನಾಳಗಳಲ್ಲಿ ಹರಿದಾಡುವಂಥ ರಕ್ತದ ನಾಳದಲ್ಲಿ ಸಹ ನಮ್ಮ ನಂಬಿಕೆ ಇರಬೇಕು. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಂಬಿಕೆ ಅನ್ನೋದು ಬಹಳ ಬಹಳ ಪ್ರಾಮುಖ್ಯ. ದೇವರೊಟ್ಟಿಗೆ ಒಂದಾಗಬೇಕಾದ್ರೂ ನಂಬಿಕೆ ಬೇಕು, ದೇವರಿಂದ ಏನು ಪಡ್ಕೊಳ್ಬೇಕಾದ್ರೂ ನಂಬಿಕೆ ಬೇಕು. ನಿನ್ನ ಜೀವನದಲ್ಲಿ ಸಮಸ್ಯೆಗಳು ಬರೋದ್ರಿಂದ ನೀನು ತಪ್ಪಿಸ್ಕೊಳ್ಬೇಕಂದ್ರೂ ಸಹ ನಿನ್ನ ಜೀವನದಲ್ಲಿ ನಂಬಿಕೆ ಬೇಕು. ಅಷ್ಟು ಮಾತ್ರವಲ್ಲ, ನೀನು ಸೈತಾನ್ನ ಎದುರಿಸಬೇಕಾದ್ರೂ ಸಹ ನಿನಗೆ ನಂಬಿಕೆ ಬೇಕು. ನಂಬಿಕೆ ಬಹು ಪ್ರಾಮುಖ್ಯವಾದದ್ದು ಆಗಿದೆ. ಹಾಗಾಗಿ ನಾವು ಎರಡು ವಿಷಯಗಳನ್ನ ಈ ದಿನದಲ್ಲಿ ಧ್ಯಾನಿಸ್ಕೊಳ್ಳೋಣ್ರಿ. ಅಬ್ರಹಾಮನ ನಂಬಿಕೆ ಕುರಿತಾಗಿ ನಾವು ನೋಡುವಾಗ ಆದಿಕಾಂಡ 17ನೇ ಅಧ್ಯಾಯದ 1ನೇ ವಚನಕ್ಕೆ ಹೋಗುವಾಗ ಅಲ್ಲಿ ದೇವರು ಅಬ್ರಹಾಮನಿಗೆ ದರ್ಶನ ಕೊಡೋದನ್ನು ನಾವು ನೋಡುತ್ತೇವೆ. ಆ ದರ್ಶನದಲ್ಲಿ ನಾವು ಏನು ಮಾಡೋದನ್ನು ನೋಡ್ತೀವಿ ಅಂತ ಹೇಳುವಾಗ ದೇವರು ಬಂದು ಹೇಳ್ತಾರೆ ಏನಪ್ಪ ಅಂತ ಹೇಳಿದ್ರೆ, ಅಬ್ರಹಾಮನೇ, ನಾನು ಸರ್ವಶಕ್ತನಾದ ದೇವರು, ನನಗೆ ನಡೆದುಕೊಂಡವನಾಗಿ ಪಾಪವಿಲ್ಲದವನು ಅಥವಾ ದೋಷವಿಲ್ಲದವನಾಗಿರು ಎಂಬುದಾಗಿ ಹೇಳಿದಾಗ ದೇವರು ಹೇಳುವಂಥ ಮಾತು ಅಬ್ರಹಾಮನಿಗೆ, ನಾನು ಸರ್ವಶಕ್ತನೆಂಬುದಾಗಿ. ನಾನು ಸರ್ವಶಕ್ತನ್. ಆದರೆ ಆ 1ರಿಂದ 3ನೇ ವಚನಕ್ಕೆ ನಾವು ಹೋಗುವಾಗ ಅಬ್ರಹಾಮನ ಅದನ್ನು ನಂಬಿದ್ನು ಅಂತ ನಾವು ನೋಡುತ್ತೇವೆ. ಅದನ್ನು ಅಂಗೀಕರಿಸಿದ್ನು. ಹೌದು, ದೇವರು ಸರ್ವಶಕ್ತನೆಂಬುದಾಗಿ ಅವನ ಕಿವಿಯಾರ ಕೇಳಿಸಿಕೊಂಡು ಅವನು ನಂಬಿದ್ನು ಎಂಬುದಾಗಿ ನಾವು ನೋಡುತ್ತೇವೆ. ಅವನು ದೇವರನ್ನ ಸರ್ವಶಕ್ತನೆಂಬುದಾಗಿ ನಂಬಿದ್ನು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗೆಯೇ ನಾವು ಆದಿಕಾಂಡ 17ನೇ ಅಧ್ಯಾಯದ 17ನೇ ವಚನಕ್ಕೆ ಹೋಗುವಾಗ ತನಗೆ ಸರ್ವಶಕ್ತನು ಎಂಬುದಾಗಿ ಅವನು ನಂಬಲಿಲ್ಲ. ದೇವರ ಸರ್ವಶಕ್ತನೆಂಬುದಾಗ ಅವನು ನಂಬಿದ, ಆದರೆ ತನ್ನ ಜೀವನದಲ್ಲಿ ದೇವರ ಸರ್ವಶಕ್ತನನ್ನು ನಂಬಲಿಲ್ಲ ಅವನು. ಆದ್ದರಿಂದ ಅವನೇನು ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಆ ಮಗುವು, ದೇವರ ವಾಗ್ದಾನದ ಮಗು ಬಗ್ಗೆ ಮಾತನಾಡುವಾಗ, ಎಲ್ಲ ಕರ್ತನೆ ಇರುವಂಥ ಈ ಇಸ್ಮಾಯಿಲನ್ನು ನಿನ್ನ ಆಶೀರ್ವಾದ ಮಾಡಬೇಡ ಎಂಬುದಾಗಿ ಅವನು ಕೇಳ್ಕೊಳ್ತಾನೆ. ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಅವನು ದೇವರನ್ನ ಸರ್ವಶಕ್ತನೆಂಬುದಾಗಿ ನಂಬಿದ ಎಲ್ಲಿ ತನಕಪ್ಪ ಅಂದರೆ ಇತರರಿಗೆ ಸರ್ವಶಕ್ತನು. ಹೌದು, ಆತ ನಿಜವಾಗಲೂ ಸರ್ವಶಕ್ತನು. ಆದರೆ ಅವನ ವೈಯಕ್ತಿಕ ಜೀವಿತಕ್ಕೆ ಬಂದಾಗ ಅವನಲ್ಲಿ ದೇವರು ಸರ್ವಶಕ್ತನೆಂಬುದಾಗಿ ನಂಬುವಂಥ ವಿಷಯದಲ್ಲಿ ಅವನು ಕೊರತೆ ಉಳ್ಳವನಾಗಿದ್ದನು. ನಾವು ಇತರರಿಗೆ ದೇವರು ನಿಮಗೆ ಆಶೀರ್ವಾದ ಮಾಡುತ್ತಾನೆ, ಇತರರಿಗೆ ದೇವರು ನಿಮಗೆ ಒಳ್ಳೆಯದನ್ನು ಮಾಡುತ್ತಾನೆ, ಇತರರಿಗೆ ದೇವರು ನಿಮಗೆ ಬಿಡುಗಡೆ ಕೊಡುತ್ತಾನೆ, ಇತರರಿಗೆ ದೇವರು ನಿಮಗೆ ಆ ಅದ್ಭುತಗಳನ್ನ ಮಾಡುತ್ತಾನೆ ಎಂಬುದು ಹೇಳೋದ್ರಲ್ಲಿ ಯಾವ ಸಮಸ್ಯೆ ನಮಗಿಲ್ಲ. ಆದರೆ ಅದೇ ಮಾತು ನಮಗೆ ನಾವು ಹೇಳಿಕೊಳ್ಳುವಾಗ ನಮ್ಮ ಜೀವನದಲ್ಲಿ ಸಮಸ್ಯೆ ಉಂಟಾಗ್ತದೆ, ನಮ್ಮ ಜೀವಿತದಲ್ಲಿ ಸಮಸ್ಯೆ ಉಂಟಾಗುವಂಥದ್ದಾಗಿದೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಕಳೆದ ಸ್ವಲ್ಪ ವರ್ಷಗಳ ಹಿಂದೆ ಅಂದರೆ 2005ನೇ ಇಸ್ವಿಯಲ್ಲಿ ನನ್ನ ಜೀವಿತದಲ್ಲಿ ಒಂದು ಘಟನೆ ನಡೀತು. ಆ ಘಟನೆ ಎಂಥ ಘಟನೆಯಪ್ಪ ಅಂದರೆ, ನಾನು ಸೇವೆಯನ್ನು ಬೇಡ ಎಂಬುದಾಗಿ ನಿಲ್ಲಿಸಿ ಬಿಡುವಂಥ ಆಲೋಚನೆಯಲ್ಲಿ ನಾನಿದ್ದೆ. 2005ನೇ ಇಸ್ವಿಯಲ್ಲಿ ಸೇವೆಯನ್ನು ನಿಲ್ಲಿಸಿ ನಾನು ಏನಾದರೂ ಮಾಡ್ಕೊಂಡು, ಕೆಲಸನ ಏನಾದರೂ ಮಾಡ್ಕೊಂಡು ಜೀವನ ಮಾಡಬೇಕೆಂಬುದಾಗಿ ಆಲೋಚನೆ ಮಾಡಿದೆ. ನಾನು 1999ನೇ ಇಸ್ವಿಯಲ್ಲಿ ರಕ್ಷಣೆ ಹೊಂದಿ ನಾನು ಸೇವೆಗಾಗಿ ಕರೆಯಲ್ಪಟ್ಟು ಬಂದಾಗ ನಾನು ದೇವರಿಗೆ ಹೇಳಿದೆ, ಕರ್ತನೇ, ಜೀವ ಇರುವ ತನಕ ನಿನ್ನ ಸೇವೆ ಮಾಡ್ತೀನಿ ಎಂಬುದಾಗಿ. ಆದರೆ 2005ನೇ ಇಸ್ವಿಗೆ ನಾನು ಹೋಗುವಾಗ ನನಗೆ ಬಂದಂಥ ಒತ್ತಡಗಳು, ಸಮಸ್ಯೆಗಳು, ಜೊತೆ ಸೇವಕರಿಂದ ಉಂಟಾದಂಥ ಸಮಸ್ಯೆಗಳು, ಎಲ್ಲ ಸಮಸ್ಯೆಗಳಿಂದ ಬೇಸತ್ತವನಾಗಿ ಸೇವೆ ಬಿಟ್ಟು ಬಿಡಬೇಕೆಂಬುದಾಗಿ ಆಲೋಚನೆ ಮಾಡಿದೆ. ಆಗ ದೇವರು ನನ್ನ ತಿರುಗಿ ಪುನರುಜ್ಜೀವನ ಮಾಡಿ ತನ್ನ ಸೇವೆ ನಿಲ್ಲುವಂತೆ ಮಾಡಿದರು. ಆಗ ನನಗೆ ಬಂದಂಥ ಒಂದು ಮೊದಲನೇ ಪ್ರಶ್ನೆ ಏನಂದರೆ, ದೇವರೇ, ಒಂದು ವೇಳೆ ನಾನು ಇನ್ನೊಬ್ಬರಿಗೆ ಪ್ರಸಂಗ ಮಾಡಬೇಕಾದ್ರೆ ಫಸ್ಟ್ ನನ್ನನ್ನು ಸರಿಯಾಗಿ ನಿಲ್ಲಿಸು. ಇನ್ನೊಬ್ಬರಿಗೆ ನೀನು ಸರ್ವಶಕ್ತನೆಂಬುದಾಗಿ ಹೇಳಬೇಕಾದ್ರೆ ಫಸ್ಟ್ ನಾನು ಸರ್ವಶಕ್ತನಂತ ನಂಬೋದನ್ನು ಕಲಿಸು ನನಗೆ. ನಾನು ಮೊದಲು ದೇವರ ವಾಕ್ಯ ಅಂತ ಜೀವಿಸಬೇಕು, ನಾನು ಮೊದಲು ದೇವರ ವಾಕ್ಯ ಅಂತ ನಡೀಬೇಕು, ನಾನು ಮೊದಲು ನೀನು ಯಾರೆಂಬುದಾಗಿ ನಂಬಬೇಕು, ಆ ನಂತರ ನಾನು ಮಾತಾಡ್ಲಿಕ್ಕೆ ಹೋಗ್ತೀನಿ, ಇಲ್ಲವಾದ್ರೆ ನಾನು ಮಾತಾಡೋದಿಲ್ಲ. ಆಯಿತು ಎಂಬುದಾಗಿ ದೇವರೇನು ಮಾಡಿದ್ರು, 2006ನೇ ಇಸ್ವಿಯಲ್ಲಿ ದೇವರು ನನ್ನನ್ನು ಬಲವಾಗಿ ಆಶೀರ್ವದಿಸಿ ಉಪವಾಸ ಪ್ರಾರ್ಥನೆಯಲ್ಲಿಯೂ ಮತ್ತು ದೇವರ ವಾಕ್ಯದಲ್ಲಿ ಕಳೆಯುವಂತೆ ದೇವರನ್ನು ನಡೆಸಿದರು. ಸತತವಾಗಿ 8 ತಿಂಗಳುಗಳ ಕಾಲ ಉಪವಾಸ ಪ್ರಾರ್ಥನೆಯೊಂದಿಗೆ ನಾನು ತಿರುಗಿ ಪುನರ್ಚೇತನವನ್ನು ಪಡಿಕೊಂಡವನಾಗಿ ಸೇವೆಯನ್ನು ಪ್ರಾರಂಭಿಸಿದೆನು. ಕರ್ತನ ಕೃಪೆಯಿಂದ ಈ ದಿನದವರೆಗೂ ಕರ್ತನ ಸೇವೆಯಲ್ಲಿ 18-19 ವರ್ಷಗಳ ಕಾಲ ನಡೆಯುವಂತೆ ದೇವರು ನನಗೆ ಸಹಾಯ ಮಾಡಿದರು. ದೇವರಿಗೆ ತಾನೇ ಮಹಿಮೆ ಉಂಟಾಗಲಿ. ನಾನು ಯಾಕೆ ಈ ವಿಷಯವನ್ನು ಹೇಳಿದೆ ಅಂದರೆ, ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಾವು ಇನ್ನೊಬ್ಬರಿಗೆ ದೇವರು ಸರ್ವಶಕ್ತನೆಂಬುದಾಗಿ ಹೇಳೋದು ಭಾಳ ಈಸಿ, ಭಾಳ ಸುಲಭ. ಆದರೆ ನಾವು ದೇವರು ಸರ್ವಶಕ್ತನೆಂಬುದಾಗಿ ನಂಬೋದು ಭಾಳ ಕಷ್ಟ.
ಇನ್ನೊಬ್ಬರಿಗೆ ದೇವರು ವಾಸಿ ಮಾಡ್ತಾನೆ ಎಂಬುದಾಗಿ ಹೇಳೋದು ಭಾಳ ಈಸಿ, ಭಾಳ ಸುಲಭ. ಅದು ನಮಗೆ ದೇವರು ವಾಸಿ ಮಾಡ್ತಾನೆ ಎಂಬುದಾಗಿ ನಂಬೋದು ಭಾಳ ಕಷ್ಟ. ಆದ್ದರಿಂದ ಇವತ್ತು ಭಾಳ ಜನರು ದೇವರು ನಿಮಗೆಲ್ಲ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ, ಆದರೆ ಅವರ ವೈಯಕ್ತಿಕ ಜೀವನಕ್ಕೆ ಬಂದಾಗ ಅವರು ನಂಬೋದೇ ಇಲ್ಲ ಅವರ ಜೀವನದಲ್ಲಿ ದೇವರು ಅದನ್ನೆಲ್ಲ ಮಾಡ್ತಾನೆ ಎಂಬುದಾಗಿ. ಹಾಗಾಗಿ ಅಬ್ರಹಾಮನ ಜೀವಿತದಲ್ಲಿ ನೋಡುವಾಗ ಅವನ ನಂಬಿಕೆಯಲ್ಲಿ ನಿಂತ ಹಾಗೆ ಕಂಡರೂ ಸಹ ನಂಬಿಕೆಯಲ್ಲಿ ಇರಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಅವನ ಜೀವಿತದಲ್ಲಿ ನೋಡುವಾಗ ದೇವರು ಸರ್ವಶಕ್ತನೆಂಬುದಾಗಿ ನಂಬಿದ, ಆದರೆ ದೇವರು ಅವನ ಜೀವಿತದಲ್ಲಿ ಸರ್ವಶಕ್ತನೆಂಬುದಾಗಿ ನೋಡುವಾಗ ಅವನು ನಂಬಲಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಆದಿಕಾಂಡ 17:17 ನಾವು ನೋಡುತ್ತೇವೆ. ಎರಡನೇದಾಗಿ ಮೋಶೆ ಕುರಿತು ನಾವು ಆಲೋಚನೆ ಮಾಡೋಣ. ಮೋಶೆ ಎಂಥ ವ್ಯಕ್ತಿ ಎಂಬುದಾಗಿ ನಾವು ನೋಡುವಾಗ, ಮೋಶೆಯು ಅದ್ಭುತಗಳನ್ನು ಮಾಡಿದವನು. ಐಗುಪ್ತ ದೇಶದಲ್ಲಿ ಅರಣ್ಯದಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳನ್ನು ದೇವರ ಹೆಸರಿನಲ್ಲಿ ಮಾಡಿದಂಥ ಒಬ್ಬ ಮಹಾಭಕ್ತನು. ಐಗುಪ್ತ ದೇಶದಲ್ಲಿಯೂ ಮತ್ತು ಅರಣ್ಯದಲ್ಲಿಯೂ ಅವನು ದೊಡ್ಡ ದೊಡ್ಡ ಅದ್ಭುತಗಳನ್ನು ದೇವರ ನಾಮದಲ್ಲಿ ನಾವು ಮಾಡೋದನ್ನು ನಾವು ನೋಡುತ್ತೇವೆ. ಅಷ್ಟು ಮಾತ್ರವಲ್ಲ, ಅವನು ದೇವರಿಂದ ನೇರವಾದ ಸ್ವರವನ್ನು ಕೇಳಿಸಿಕೊಂಡು ಜನರಿಗೆ ಬೋಧಿಸುವಂಥ ಒಬ್ಬ ಶ್ರೇಷ್ಠ ಬೋಧಕನೂ ಆಗಿದ್ದೆಂಬುದನ್ನು ನಾವು ನೋಡುತ್ತೇವೆ. ಹಾಗಾಗಿ ಮೋಶೆಯ ಥರದ ಪ್ರವಾದಿ, ಮೋಶೆಯ ಥರದ ಒಬ್ಬ ನಾಯಕನು, ಮೋಶೆ ಥರದ ಒಬ್ಬ ವ್ಯಕ್ತಿ ಮತ್ತೊಬ್ಬನು ಬರಲಿಲ್ಲ ಎಂಬುದಾಗಿ ಇಸ್ರಾಯೇಲರು ನಂಬುವವರಾಗಿದ್ದಾರೆ. ಹಾಗಾಗಿ ಇಸ್ರಾಯೇಲರಲ್ಲಿ ಶ್ರೇಷ್ಠ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಮೋಶೆ. ಮೋಶೆ ದೇವರಿಗೆ ಮಾಡಬೇಕಾದ ಕಾರ್ಯಗಳಲ್ಲಿ ಅವನೆಂದಿಗೂ ಮುಂದೆ ನಿಲ್ಲುವಂಥ ಒಬ್ಬ ವ್ಯಕ್ತಿ ಅವನಾಗಿದ್ದ. ಆದರೆ ಅವನ ಜೀವಿತವನ್ನು ನೋಡುವಾಗ ವಿಮೋಚನಕಾಂಡ 19ನೇ ಅಧ್ಯಾಯದ 1ನೇ ವಚನದಿಂದ ಅರಣ್ಯಕಾಂಡ 10ನೇ ಅಧ್ಯಾಯದ 11ನೇ ವಚನಕ್ಕೆ ನಾವು ಹೋಗುವಾಗ ಅಲ್ಲಿ 11 ತಿಂಗಳುಗಳ ಅಂತರ ಅಲ್ಲಿರುವಂಥದ್ದಾಗಿದೆ. ಆ 11 ತಿಂಗಳ ಮೊದಲು ನಾವು ನೋಡುವಾಗ ಅವನು ದೊಡ್ಡ ದೊಡ್ಡ ಕಾರ್ಯಗಳನ್ನು ದೇವರಿಗಾಗಿ ಮಾಡಿದ್ದಾನೆ. ಸಮುದ್ರವನ್ನು ವಿಭಾಗಿಸಿದ್ದಾನೆ, ಐಗುಪ್ತದಲ್ಲಿ 10 ಉಪದ್ರವಗಳನ್ನು ತರಿಸಿದ್ದಾನೆ. ದೇವರ ದೊಡ್ಡ ದೊಡ್ಡ ಕಾರ್ಯಗಳನ್ನು ಅವನು ಅರಣ್ಯದಲ್ಲಿಯೂ ಮತ್ತು ಐಗುಪ್ತದಲ್ಲಿ ಮಾಡಿದ. ಆದರೆ ಸೀನಾಯಿ ಪರ್ವತದಿಂದ ಹಿಡಿದು ಅವರು ಅರಣ್ಯಕಾಂಡ 10ನೇ ಅಧ್ಯಾಯದ 11ನೇ ವಚನ ತನಕ ನೋಡುವಾಗ ಅಲ್ಲಿ 11 ತಿಂಗಳುಗಳ ಅಂತರ ಇದೆ. 11 ತಿಂಗಳುಗಳ ಅಂತರದಲ್ಲಿ ಏನಾಯ್ತಪ್ಪ ಅಂತೇಳಿ ನೋಡುವಾಗ, ಮೋಶೆ ದೇವರನ್ನು ನೋಡಿದವನು, ಮೋಶೆಯು ದೇವರ ಸ್ವರವನ್ನು ಕೇಳಿದವನು, ಮೋಶೆಯು ದೇವರ ಸಮ್ಮುಖವನ್ನು ಹೊಂದಿದವನು, ಆದರೆ ದೇವರ ಶಕ್ತಿಯಲ್ಲಿ ನಂಬಿಕೆ ಇಲ್ಲದವನಾಗಿದ್ದನು. ಅರಣ್ಯಕಾಂಡ 11ನೇ ಅಧ್ಯಾಯದ 21ರಿಂದ 23 ತನಕ ಹೋಗುವಾಗ ಆ 11 ತಿಂಗಳುಗಳ ನಂತರದಲ್ಲಿ, ಅಂದರೆ ಸೀನಾಯಿ ಪರ್ವತದಿಂದ ಹೊರಟು ಬರುವಾಗ ಅಲ್ಲಿ ಮಾಂಸದ ಕುರಿತಾದಂಥ ಸಮಸ್ಯೆ ಬರುವಾಗ ಅರಣ್ಯಕಾಂಡ 11ನೇ ಅಧ್ಯಾಯದ 21ರಿಂದ 23 ತನಕ ಹೋಗುವಾಗ ದೇವರು ಹೇಳ್ತಾರೆ, ನಾನೆಲ್ಲ ನಿಮಗೆ ಮಾಂಸವನ್ನು ಕೊಡ್ತೀನಿ ಅಂತೇಳಿ. ಆಗ ಮೋಶೆ ಕೇಳ್ತಾನೆ, ಅಪ್ಪ ನಾನು ಎಲ್ಲಿಂದ ಮಾಂಸ ತರಬೇಕು? ಅಡವಿಯ ಪ್ರಾಣಿಗಳನ್ನ ಹಿಡಿಬೇಕಾ ಅಥವಾ ನಾನು ಸಮುದ್ರದ ಮೀನುಗಳನ್ನ ಹಿಡಿಬೇಕಾ ಎಂಬುದಾಗ, ಅಂದರೆ ಅಲ್ಲಿ ದೇವರು ಹೇಳ್ತಾರೆ, ನನ್ನ ಕೈ ಕೆಲಸ ಮಾಡ್ತಿಲ್ಲ ಎಂಬುದು ನೀನು ನೋಡ್ತೀಯ, ಹೋಗು. ಅಂದರೆ ಅದರ ಅರ್ಥ ದೇವರು ಅದನ್ನು ಮಾಡಲಿಕ್ಕೆ ಸಮರ್ಥನೆಂಬುದಾಗಿ ನಂಬುವಂಥ ವಿಷಯ ಅವನು ವಿಫಲನಾದನು. ಅವನು ದೇವರನ್ನ ನೋಡಿದ, ದೇವರ ಸ್ವರ ಕೇಳಿಸ್ಕೊಂಡ, ದೇವರ ಸಮ್ಮುಖ ಅವನ ಮುಂದೆ ಇತ್ತು. ಆದರೆ ದೇವರ ಶಕ್ತಿಯ ವಿಷಯದಲ್ಲಿ ಬರುವಾಗ ಅವನ ನಂಬಿಕೆಯಲ್ಲಿ ಅಲ್ಲಲ್ಲಿ ಚಂಚಲನಾಗುವಂಥ ವಿಷಯಗಳನ್ನ ನೋಡುತ್ತೇವೆ. ಪ್ರಿಯ ದೇವ ಮಗುವೆ, ನಾವು ಸಹ ಹೆಚ್ಚಿನ ಭಾಗ ನಮ್ಮ ಜೀವಿತದಲ್ಲಿ ನೋಡುವಂಥ ದೊಡ್ಡ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ನಾವು ಸಹ ದೇವರ ಶಕ್ತಿ ಮೇಲೆ ನಂಬಿಕೆ ಇಡುವಂಥ ವಿಷಯದಲ್ಲಿ ನಾವು ವಿಫಲರಾಗ್ತೇವೆ. ಅರಣ್ಯಕಾಂಡ 20ನೇ ಅಧ್ಯಾಯದ 12ನೇ ವಚನಕ್ಕೆ ಹೋಗುವಾಗ ದೇವರು ಹೇಳ್ತಾನೆ, ನೀನು ನನ್ನ ನಂಬದ ಕಾರಣ ನೀನು ಕಾನಾನ್ ದೇಶವನ್ನು ಪ್ರವೇಶನೇ ಮಾಡೋದಿಲ್ಲ. ಅಂಥ ಮಹಾಭಕ್ತನು ಇಡೀ ದೇಶವನ್ನೇ, ಇಡೀ 20-21 ಲಕ್ಷ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಕ್ಕೊಂಡು ಬಂದ ವ್ಯಕ್ತಿ, ಆ ವ್ಯಕ್ತಿಗಳನ್ನು ಕಾನಾನ್ ದೇಶಕ್ಕೆ ನಡೆಸುವಂಥ ವ್ಯಕ್ತಿ, ಇವತ್ತು ಅವನೇ ಹೋಗೋದಿಲ್ಲ ಎಂಬುದಾಗಿ ನೋಡುವಾಗ ಜನರ ಮುಂದೆ ಎಂಥ ಅವಮಾನದ ಸಂಗತಿ ಅದಾಗಿರ್ತದೆ. ಪ್ರಿಯ ದೇವ ಮಗುವೆ, ಯಾಕೆ ದೇವರು ಹಾಗೆ ಮಾಡಿದಂತ ನೋಡುವಾಗ ಇವನ ಜೀವಿತದಲ್ಲಿ ನಂಬಿಕೆ ಇರಲಿಲ್ಲ. ನೋಡ್ರಿ, ಇವನ ನಂಬಿಕೆ ನೋಡ್ರಿ ಏನಾಗಿತ್ತಪ್ಪ ಅಂದರೆ, ಇವನು ದೇವರಿಲ್ಲ ಅಂತ ಹೇಳಲಿಲ್ಲ, ಇವತ್ತು ದೇವರಿಲ್ಲ ಅಂತ ಹೇಳಲಿಲ್ಲ ಅವನು, ಮತ್ತು ದೇವರ ಸ್ವರನೂ ಇಲ್ಲ ಎಂಬುದಾಗಿ ಹೇಳಲಿಲ್ಲ ಅವನು. ಆದರೆ ದೇವರ ಸಮ್ಮುಖನೂ ಇಲ್ಲ ಎಂಬುದಾಗಿ ಅವನು ಹೇಳಲಿಲ್ಲ, ದೇವರ ಸಮ್ಮುಖ ಸಹ ಇಲ್ಲ ಎಂಬುದಾಗಿ. ಅಂದರೆ ನೋಡ್ರಿ, ಮೋಶೆಯ ನಂಬಿಕೆಯ ವಿಷಯಕ್ಕೆ ಹೋದಾಗ ಅವನು ಹೇಳುವಂಥ ಕಾರ್ಯ ಏನಪ್ಪ ಅಂದರೆ, ದೇವರಿಲ್ಲ ಅಂತ ಅವನು ಹೇಳ್ತಾ ಇಲ್ಲ, ದೇವರ ಸ್ವರ ಕೇಳಿಸಿಕೊಳ್ತಾ ಇಲ್ಲ ಅಂತಲೂ ಹೇಳ್ತಾ ಇಲ್ಲ, ದೇವರ ಸಮ್ಮುಖ ಅವನಿಗೆ ಇದೆ ಎಂಬುದಾಗಿ ಇಲ್ಲ ಅಂತ ಹೇಳು ಸಹ ಅವನು ಹೇಳ್ತಾ ಇಲ್ಲ. ಆದರೆ ಹೇಳ್ತಿರೋದೇನಪ್ಪ ಅಂದರೆ, ದೇವರ ಶಕ್ತಿಯ ಮೇಲೆ ಅವನಿಗೆ ನಂಬಿಕೆ ಇಲ್ಲ, ದೇವರ ಶಕ್ತಿಯ ಮೇಲೆ ನಂಬಿಕೆ ಇಲ್ಲ. ದೇವರಿದ್ದಾನಂತ ಅವನು ನಂಬಿದ್ದಾನೆ, ದೇವರು ಮಾತಾಡ್ತಿರೋದನ್ನು ಕೇಳಿಸ್ಕೊಂಡು ನಂಬಿದ್ದಾನೆ, ಮತ್ತು ಅಷ್ಟು ಮಾತ್ರ ದೇವರ ಸಮ್ಮುಖ ಅವನು ಮುಂದೆ ಇರೋದನ್ನು ಸ್ಪಷ್ಟವಾಗಿ ಗೊತ್ತುಂಟು. ಆದರೆ ದೇವರು ಅದನ್ನು ಮಾಡ್ತಾನೆಂಬ ನಂಬಿಕೆ ಅವನಿಗಿಲ್ಲ. ನಾವು ಸಹ ನಮ್ಮ ಜೀವನದಲ್ಲಿ ದೇವರಿಲ್ಲ ಅಂತ ಹೇಳೋದಿಲ್ಲ ರೀ ನಾವ್ಯಾರು. ನೋಡಿ,
ದೇವರಿಲ್ಲ ಎಂಬುದಾಗಿ ಹೇಳುವಂಥ ಅನ್ಯನಿಗಿಂತ ಸಭೆಯಲ್ಲಿ ನಂಬಿಕೆ ಕಳ್ಕೊಂಡಂಥ ವಿಶ್ವಾಸಿ ದೊಡ್ಡ ಅಪಾಯವಾಗಿರ್ತಾನೆ, ದೊಡ್ಡ ಅಪಾಯವಾಗಿರ್ತಾನೆ. ನಾನು ಮತ್ತೊಂದು ಸತಿ ಹೇಳ್ತೇನೆ ನಿಮಗೆ, ದೇವರನ್ನು ನಂಬದೇ ಇರುವಂಥ ಅನ್ಯನಿಗಿಂತ ದೇವರನ್ನು ನಂಬಿದ್ದೇನಂತ ಹೇಳಿ ನಂಬಿಕೆ ಇಲ್ಲದಂಥ ವಿಶ್ವಾಸಿಯು ದೊಡ್ಡ ಅಪಾಯವಾಗಿರ್ತಾನೆ. ಯಾಕಂತ ಹೇಳಿದ್ರೆ ನೋಡ್ರಿ, ಇವನು ಹೇಳಿದ್ದೇನಪ್ಪ ಅಂದರೆ ದೇವರ ಶಕ್ತಿಯ ಕುರಿತಾದಂಥ ಅಪನಂಬಿಕೆ ಅವನಿಗೆ ಬಂತು. ಆ ಶಕ್ತಿಯ ಕುರಿತಾಗಿ ಅವನಿಗೆ ಪ್ರಶ್ನೆ ಬಂತು. ಈ ಅನ್ಯನು ದೇವರ ನಂಬದೇ ಇರುವಂಥ ದೇವರ ನಂಬದೇ ಇರುವಂಥ ಒಬ್ಬ ವ್ಯಕ್ತಿ ಯಾರಿಗೂ ಏನು ಸಮಸ್ಯೆ ಇಲ್ಲ, ಅವನ ಪಾಡಿಗೆ ಅವನು ಜೀವನ ಮಾಡ್ಕೊಂಡು ಹೋಗ್ತಾನೆ. ಆದರೆ ಸಭೆಯಲ್ಲಿ ಕೂತ್ಕೊಂಡು ನಂಬಿಕೆ ಇಲ್ಲದಂಥ ವ್ಯಕ್ತಿಗಳು ದೊಡ್ಡ ಸಮಸ್ಯೆ ತಕೊಂಡು ಬರ್ತಾರೆ. ಅದಕ್ಕೆ ದೇವರು ಮೋಶೆಗೆ ಹೇಳಿದ್ರು, ನೀನು ಕಾನಾನ್ ದೇಶ ಪ್ರವೇಶ ಮಾಡೋದೇ ಇಲ್ಲ ಎಂಬುದಾಗಿ. ಯಾಕೆ ಕಾನಾನ್ ದೇಶ ಪ್ರವೇಶ ಮಾಡಲ್ಲ ಅಂತ ಹೇಳಿದ್ರೆ, ಇಲ್ಲಿ ನಂಬದೇ ಇರುವಂಥವನು ಅಲ್ಲಿ ದೊಡ್ಡ ಸಮಸ್ಯೆ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಸಭೆಯಲ್ಲಿರುವಂಥ ಪ್ರತಿ ನಂಬಿಕೆ ಇಲ್ಲದಂಥ ವಿಶ್ವಾಸಿಗಳು ಇತರ ವಿಶ್ವಾಸಿಗಳಿಗೆ ಅವರು ಅಡ್ಡಿಯಾಗಿರುವಂಥವರಾಗಿರ್ತಾರೆ, ಸೇವಕರಿಗೆ ಅಡ್ಡಿಯಾಗಿರುವಂಥವರಾಗಿರ್ತಾರೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಿನ್ನ ನಂಬಿಕೆ ಅದು ನಿನ್ನ ಕ್ರಿಯೆಗಳಲ್ಲಿ ನಡೆಸ್ತದೆ. ಅದು ನೀನು ನಂಬುವವನಾಗುವಾಗ ಸಭೆಯ ಮುಂದೆ ನಿನ್ನ ಕ್ರಿಯೆಗಳು ಕಾಣಿಸಲ್ಪಡ್ತದೆ, ಸಾಕ್ಷಿಗಾಗಿ ಇಡಲ್ಪಡ್ತದೆ. ಆ ಕ್ರಿಯೆಗಳಿಲ್ಲದೆ ಹೋದಾಗ ನಿನ್ನಿಂದ ಹಿಂದೆ ಬರುವಂಥ ವಿಶ್ವಾಸಗಳಿಂದ ಏನು ಕಲ್ತ್ಕೊಳ್ಳಿಕ್ಕೆ ಸಾಧ್ಯ? ನಿನ್ನ ನಡೆಸುವಂಥ ಸಭಾಪಾಲಕರ ವಿಷಯ ಯಾವ ರೀತಿಯಲ್ಲಿ ಪ್ರೋತ್ಸಾಹಗೊಳ್ಳಲಿಕ್ಕೆ ಸಾಧ್ಯ? ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಇವತ್ತು ದೇವರ ವಾಕ್ಯ ನಮಗೆ ಬರ್ತಾ ಇದೆ. ಮೋಶೆ ದೇವರಿಲ್ಲ ಅಂತ ಹೇಳಲಿಲ್ಲ, ಮೋಶೆ ದೇವರ ಸ್ವರ ಇಲ್ಲ ಎಂಬುದಾಗಿ ಹೇಳಲಿಲ್ಲ, ಮೋಶೆ ದೇವರ ಸಮ್ಮುಖ ಇದೆ ಅಂತ ಹೇಳಿ ಇಲ್ಲ ಅಂತ ಹೇಳಲಿಲ್ಲ. ಅವನು ಅಂದುಕೊಂಡಿದ್ದೇನೆಂದರೆ ಅಪನಂಬಿಕೆ, ಇದನ್ನು ದೇವರು ಮಾಡ್ತಾನ ಎಂಬ ಅಪನಂಬಿಕೆ ಅವನಲ್ಲಿ ಬರಲಿಕ್ಕೆ ಪ್ರಾರಂಭಿಸಿಬಿಡ್ತು. ಹಾಗಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಮ್ಮ ಜೀವಿತದಲ್ಲಿ ನಂಬಿಕೆ ಇದೆಯೋ ಇಲ್ಲವೋ ಎಂಬುದಾಗಿ ಪರೀಕ್ಷಿಸಿಕೊಳ್ಳುವಂಥದ್ದು ಬಹಳ ಬಹಳ ಪ್ರಾಮುಖ್ಯವಾದದ್ದು. ನಮ್ಮ ಜೀವಿತದಲ್ಲಿ ನಂಬಿಕೆ ಇದೆಯೋ ಇಲ್ಲವೋ ಅಂತೇಳಿ ಪರೀಕ್ಷಿಸಿಕೊಳ್ಳುವಂಥದ್ದು ಬಹು ಪ್ರಾಮುಖ್ಯವಾದ. ಯಾಕೆ ಪ್ರಾಮುಖ್ಯ ಅನ್ನುವಾಗ, ನಾವು ಯಾರು ಹೇಳೋದಿಲ್ಲ ದೇವರಿಲ್ಲ ಅಂಥೇಳಿ, ನಾವು ಯಾರು ಹೇಳೋದಿಲ್ಲ ಮಾತಾಡ್ತಿರೋ ದೇವ್ರ ವಾಕ್ಯ ಅಂತೇಳಿ, ನಾವು ಯಾರು ಹೇಳ್ತಾ ಇಲ್ಲ ನಮ್ಮೊಟ್ಟಿಗೆ ದೇವರಿಲ್ಲ ಅಂತೇಳಿ. ಯಾಕೆ ಗೊತ್ತಾ? ಯುಗದ ಸಮಾಪ್ತಿಯವರಿಗೆ ಯಾವಾಗಲೂ ನಮ್ಮೊಟ್ಟಿಗೆ ಇದ್ದನ್ನು ನಂಬ್ತೇವೆ. ಆದರೆ ದೇವರ ಶಕ್ತಿ ನನ್ನಲ್ಲಿ ಕೆಲಸ ಮಾಡ್ತಂತ ನೋಡುವಾಗ ನಾವು ಆ ವಿಷಯದಲ್ಲಿ ವಿಫಲವಾಗ್ತಾ ಇದ್ದೇವೆ. ಅಬ್ರಹಾಮನು ದೇವರ ಸರ್ವಶಕ್ತನಂತ ನಂಬಿದ, ಆದರೆ ಅವನ ಜೀವಿತದಲ್ಲಿ ದೇವರ ಸರ್ವಶಕ್ತನ ಎಂಬುದಾಗಿ ನೋಡುವಾಗ ಅವನು ನಂಬಲಿಲ್ಲ. ಮೋಶೆ ದೇವರಿದ್ದಾನಂತ ನಂಬಿದ್ನು, ದೇವರ ಸ್ವರ ನಂಬಿದ್ನು, ದೇವರ ಸಮ್ಮುಖ ನಂಬಿದ್ನು, ದೇವರ ಶಕ್ತಿಯನ್ನು ನಾವು ನಂಬಲಿಲ್ಲ. ಆದ್ದರಿಂದ ದೇವರು ಕೇಳಿದ್ರು, ನನ್ನ ಕೈ ಮೋಟಗೈ ಅಂತ ತಿಳ್ಕೊಂಡಿದೆಯೋ, ನನ್ನ ಹಸ್ತ ಅದನ್ನು ಮಾಡ್ತಿಲ್ಲ, ನೀನು ನಾಳೆ ನೋಡ್ತೀಯ ಎಂಬುದಾಗಿ ದೇವರು ಅರಣ್ಯಕಾಂಡ 11ನೇ ಅಧ್ಯಾಯದ 21ರಿಂದ 23ರಲ್ಲಿ ಹೇಳೋದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಇವತ್ತು ನಿಜವಾಗಲೂ ನನ್ನ ನಂಬಿಕೆ ಏನಾಗಿದೆ? ಹಾಗಿದ್ರೆ ಇವತ್ತು ನನ್ನ ನಂಬಿಕೆ ಏನಾಗಿದೆ? ಪ್ರಿಯ ದೇವ ಮಗುವೆ, ಇವತ್ತು ನನ್ನ ನಂಬಿಕೆ ಏನಾಗಿರ್ಬೋದು ಆಲೋಚನೆ ಮಾಡಿಕೊಡ್ರಿ. ಹಾಗಾಗಿ ಇವತ್ತಿನ ಶಿರೋನಾಮ ಹೀಗಿರ್ತದೆ, ಇವತ್ತಿನ ದೇವರ ವಾಕ್ಯದ ತಲೆಬರ ಹೀಗಿರುತ್ತದೆ. ಕೊನೆಯವರೆಗೂ ನಂಬಿಕೆಯಲ್ಲಿ ನಿಲ್ಲು, ಬಿಟ್ಬಿಡಬೇಡ. ಬರೇ ಪ್ರಾರ್ಥನೆ, ಸೇವೆ, ಬರೇ ವಾಕ್ಯ ಓದು ಅಂತೇಳಿ ಹೋಗಿ ನೀನು ನಂಬಿಕೆ ಬಿಟ್ಬಿಡ್ಲಿಕ್ಕೆ ಸಾಧ್ಯತೆ ಇದೆ. ದೇವರ ಶಕ್ತಿ ಮೇಲೆ ನಂಬಿಕೆ ಇಡೋದನ್ನು ಬಿಟ್ಬಿಡೋದಕ್ಕೆ ಸಾಧ್ಯತೆ ಇದೆ. ಬೈಬಲಲ್ಲಿ ಎಷ್ಟೋ ಭಕ್ತರು ನಾವು ನೋಡಲಿಕ್ಕೆ ಸಾಧ್ಯ. ಅವರು ಸೇವೆಗೆ ಒತ್ತು ಕೊಟ್ಟು, ಪವಿತ್ರತೆಗೆ ಒತ್ತು ಕೊಟ್ಟು, ಎಲ್ಲದಕ್ಕೆ ಒತ್ತು ಕೊಟ್ಟು, ದೇವರ ಶಕ್ತಿ ಮೇಲೆ ಅವ್ರ ನಂಬಿಕೆಗೆ ಒತ್ತು ಕೊಡದೆ ಅವರು ಜೀವನವನ್ನೇ ಅನೇಕ ಸರಿ ಅಪಾಯಗಳಿಗೆ ಒಳಪಡಿಸಿದವರಾಗಿದ್ದಾರೆ. ಹಾಗಾಗಿ ಇವತ್ತು ದೇವರ ವಾಕ್ಯ ನಿಮ್ಮ ಮುಂದೆ ಬರುವಂಥದ್ದಾಗಿದೆ. ಆಲೋಚನೆ ಮಾಡಿಕೊಡ್ರಿ, ಕಡೆಯ ತನಕ ನಾನು ನಂಬಿಕೆಯಲ್ಲಿ ನಿಂತಿದ್ದೇನಾ? ಯೇಸು ಕರ್ತನು ಹೇಳುವಂಥದ್ದು, ಬಿರುಗಾಳಿಯಲ್ಲೂ ನಂಬಿಕೆ ಇರಲಿ, ಒಂದು ವೇಳೆ ಸಾವು ಕಂಡಾಗಲೂ ನಂಬಿಕೆ ಇರಲಿ, ಆಹಾರ ಇಲ್ಲದೇ ಇರುವಾಗಲೂ ನಂಬಿಕೆ ಇರಲಿ, ಎಲ್ಲ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ನಂಬಿಕೆ ಇರಬೇಕೆಂಬುದಾಗಿ ಯೇಸು ಕರ್ತನು ಹೇಳುವನಾಗಿದ್ದಾನೆ. ಹಾಗಾಗಿ ಇವತ್ತು ಕರ್ತನ ಸೇವಕನಾಗಿ ನಿಮ್ಮನ್ನು ಪ್ರೋತ್ಸಾಹಿಸ್ತೇನೆ, ಯಾವಾಗಲೂ ನಂಬಿಕೆ ಉಳ್ಳವರಾಗಿ ನಾವಿರಬೇಕೆಂಬುದಾಗಿ. ದೇವರು ತಾನೇ ಈ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಪ್ರವಾಹದ ಹಾಗೆ ಚಲಿಸಿ, ಪ್ರವಾಹದ ಹಾಗೆ ಹರಿದು ಬಂದು ನಿಮ್ಮ ಜೀವಿತವನ್ನು ಸಮೃದ್ಧಿಯಾದ ಜೀವಿತಕ್ಕೆ ನಡೆಸಬೇಕೆಂಬುದಾಗಿ ಹೇಳಿ ಕರ್ತನಲ್ಲಿ ನಿಮ್ಮನ್ನು ಆಸ್ವಾದಿಸುತ್ತಾ ದೇವರನ್ನು ಪ್ರಾರ್ಥಿಸುವನಾಗಿದ್ದೇನೆ. ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ್ರಿ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನೀನು ನಂಬಿಕೆಯಲ್ಲಿ ನಿಂತಿದ್ದೀಯಾ ಎಂಬ ಪ್ರಶ್ನೆಗಳ ಮೇಲೆ ಕರ್ತನೆ, ಕೊನೆಯವರೆಗೂ ನಂಬಿಕೆಯಲ್ಲಿ ನಿಲ್ಲು ಎಂಬುದಾಗಿ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಜನರಲ್ಲಿ ಒಂದು ವೇಳೆ ಕರ್ತನೆ ಅವರ ವೈಯಕ್ತಿಕ ಜೀವಿತಕ್ಕೆ ನಂಬಿಕೆ ಇಲ್ಲದೆ ಹೋದರೆ ಅವರನ್ನು ನೀನು ಮುಟ್ಟಬೇಕೆಂಬುದಾಗಿ ಹೇಳಿ ಪ್ರಾರ್ಥಿಸ್ತೀನಿ. ಇತರರ ಜೀವಿತದಲ್ಲಿ ಕರ್ತನೆ ನಂಬಿಕೆಯನ್ನು ತೋರಿಸಿ ಅವರ ಜೀವಿತದಲ್ಲಿ ನಂಬಿಕೆಯಲ್ಲಿರೋದು ಇಲ್ಲದೆ ಹೋಗುವಂಥ ದೊಡ್ಡ ಸಮಸ್ಯೆಗೆ ನಡೆಸುವಂಥದ್ದಾಗಿದೆ. ಹಾಗಾಗಿ ಕರ್ತನೆ ಇವರ ಜೀವಿತಗಳನ್ನ ಆಶೀರ್ವದಿಸು, ಇವರ ಜೀವಿತಗಳನ್ನ ಬಲಪಡಿಸು. ಅವರು ಮೊದಲು ನಂಬುವಂತೆ ಕೃಪೆ ಕೊಡು, ಅವರಿಗೆ ಮೊದಲು ನಂಬಿಕೆ ಇಡುವಂತೆ ಕಲಿಸ್ಕೊಡು. ಅವರು ಮಾತ್ರ ದೇವರೇ ನಿನ್ನನ್ನು ಅನುಭವಿಸುವಂತೆ ಕೃಪೆ ಕೊಡು, ನಿನ್ನ ನಂಬಿಕೆಯಿಂದ ಕಾಣುವಂತೆ ಕೃಪೆ ಕೊಡು, ಆಶೀರ್ವದಿಸು, ಬಲಪಡಿಸು. ಹೀಗೆ ತಂದೆಯಾದ ದೇವರೇ, ಅವರು ತಮ್ಮ ಜೀವಿತದಲ್ಲಿ ಅನುಭವಗಳನ್ನು ಹೊಂದಿಕೊಂಡು ಇತರರಿಗೆ ಅವರು ಸಾಕ್ಷಿ ಹೇಳುವಂತೆ ಅವರ ಜೀವಿತವನ್ನು ನಡೆಸಬೇಕೆಂಬುದಾಗಿ ಹೇಳಿ ಯೇಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.